ನಮಸ್ತೆ. ಓಯಾಸಿಸ್ ಬದುಕು ಭಾವನೆ ಯಶಸ್ಸು ಬರಡಾದ ಬದುಕಿಗೆ 23 ಸ್ಫೂರ್ತಿಯ ಚಿಲುಮೆಗಳು ಬರ್ದಿರೋದು ಗಿರೀಶ ಶ್ರೀಪಾದ ಮೇವುಂಡಿ ಸರ್. ಬನ್ನಿ ನಮ್ಮ ಹೊಸ ಚಾಪ್ಟರ್ನ ಇವಾಗ ಓದ್ತಾ ಇದ್ದೀವಿ. ಇನ್ನೊಂದು ಚಾಪ್ಟರ್ ಯಾವುದು ಅಂದ್ರೆ ಬಲಶಾಲಿ ವ್ಯಕ್ತಿತ್ವಕ್ಕಾಗಿ ಸಪ್ತ ಸೂತ್ರಗಳು. ವ್ಯಕ್ತಿತ್ವ ರೂಪಾಂತರ ಮಾಡ್ಕೊಳ್ಳೋದು, ನಾವ್ ಯಾವಾಗ್ಲೂ ಸ್ಫೂರ್ತಿದಾಯಕವಾಗಿರ್ಬೇಕು ಅಂದ್ರೆ ವ್ಯಕ್ತಿತ್ವ ರೂಪಿಸ್ಕೋಬೇಕು ಅಂತ ನೋಡಿದ್ವಿ. ಅದಾದ್ಮೇಲೆ ನಾವು ನೆಕ್ಸ್ಟ್ ನೋಡಿದ್ವಿ ವ್ಯಕ್ತಿತ್ವ ರೂಪಿಸ್ಕೊಳ್ಳೋಕೆ ಯಾಕೆ ಆಗ್ತಾ ಇಲ್ಲ ಅಂಡ್ ಏನೇನೆಲ್ಲ ಮಾಡಿದ್ರೆ ನಮ್ಮ ವ್ಯಕ್ತಿತ್ವನ ನಾವು ರೂಪಿಸ್ಕೋಬಹುದು ಅಂತ ಕೆಲವೊಂದು ಅಂಶಗಳನ್ನ ನೋಡಿದ್ವಿ. ಸೊ ಇವತ್ತಿನಲ್ಲಿ ನಾವು ನೋಡಕ್ ಹೋಗ್ತಾ ಇದೀವಿ ಬಲಶಾಲಿ ವ್ಯಕ್ತಿತ್ವಕ್ಕೆ, ಅಂದ್ರೆ ಇನ್ನೂ ಸ್ಟ್ರಾಂಗ್ ಆದ ವ್ಯಕ್ತಿತ್ವನ ನಾವು ರೂಪಿಸ್ಕೋಬೇಕು ಅಂತ ಅಂದ್ರೆ ಒಂದು 7 ಸೂತ್ರಗಳಿದೆಯಂತೆ. ಅದು ಯಾವ್ಯಾವುದು ಅಂತ ನೋಡೋಣ. ಓಕೆ, ಈ ಬದುಕಿನ ಕುರಿತಾದ ನಮ್ಮ ಮನೋಭಾವನೆಯೇ ನಮ್ಮ ಕುರಿತಾದ ಬದುಕಿನ ಭಾವನೆಯಾಗಿದೆ. ನಾವ್ ಏನ್ ಯೋಚನೆ ಮಾಡ್ತೀವೋ ಅದೇ ನಮ್ಮ ಜೀವನ ಆಗಿರತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು. ನಮ್ ಬದುಕಿನ ಬಗ್ಗೆ ನಾವ್ ಏನೇನೇನೇನ್ ಯೋಚನೆ ಮಾಡ್ತಾ ಇದೀವಲ್ವಾ ಮನಸ್ಸಿನಲ್ಲಿ, ಅದೇ ನಮ್ ಬದುಕಿನ ಭಾವನೆ ಆಗ್ಬಿಟ್ಟಿರತ್ತೆ. ಸೊ ನಮ್ ಮನಸ್ಸಿನ ಯೋಚನೆಗಳನ್ನ ನಾವು ಒಂದ್ಸಲ ಚೆಕ್ ಮಾಡ್ಕೋಬೇಕು. ಆ ಬದುಕು ಅನಿಶ್ಚಿತತೆ ಹಾಗೂ ಅನಿರೀಕ್ಷಿತ ಸಂಗತಿಗಳ ಆಧಾರವಾಗಿದ್ದು, ಓಕೆ, ಇದಕ್ಕೆ ತಕ್ಕಂತೆ ನಾವು ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳೋದು ನಮ್ಮದೇ ಜವಾಬ್ದಾರಿ ಆಗಿದೆ. ಬದುಕಲ್ಲಿ ಯಾವುದು ಅನ್ಸರ್ಟನಿಟಿ, ಯಾವಾಗ ಏನೇನ್ ಬರುತ್ತೆ ಏನು ಗೊತ್ತಿಲ್ಲ. ಕೆಲವೊಂದು ಎಕ್ಸ್ಪೆಕ್ಟ್ ಮಾಡದೇ ಇರೋದು ನಮ್ಮ ಲೈಫಲ್ಲಿ ಬಂದ್ಬಿಡ್ಬೋದು. ಆದ್ರೆ ಅದು ಯಾವುದೇ ಬಂದ್ರೂ ಅದನ್ನ ಹೇಗೆ ನಾವು ಟ್ಯೂನ್ ಮಾಡ್ಕೊಬೇಕು, ನಮಗೆ ಹೆಂಗ್ ಬೇಕು ಹಂಗೆ ತಿರುಗಿಸ್ಕೋಬೇಕು ಅಂದ್ರೆ ನಮ್ಮ ವ್ಯಕ್ತಿತ್ವ ನಮ್ದೇ ಜವಾಬ್ದಾರಿ ಆಗಿರ್ಬೇಕು. ಅಂಡ್ ಆ ವ್ಯಕ್ತಿತ್ವ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಇಂಥದ್ದನ್ನ ಫೇಸ್ ಮಾಡೋಕೆ ಸಾಧ್ಯ. ಬದುಕಿನ ಈ ಒಂದು ಅನ್ಸರ್ಟನಿಟಿಗಳು ಬಂದಾಗ್ಲೂ ಕೂಡ ನಮ್ಮದೇ ಆದ ಸುಂದರ ಬದುಕನ್ನ ಕಟ್ಕೊಳ್ಳುವಂತಹ ಉನ್ನತ ವಿಚಾರಗಳ ಕಡೆಗೆ, ಭಾವನೆಗಳ ಕಡೆಗೆ ಬಲಶಾಲಿ ವ್ಯಕ್ತಿತ್ವವನ್ನ ನಿರ್ಮಾಣ ಕೂಡ ಅಷ್ಟೇ ಮುಖ್ಯ. ಅಂದ್ರೆ ಯಾವುದೇ ಒಂದು ಕಠಿಣವಾದ ಪರಿಸ್ಥಿತಿ ನಮ್ಮ ಲೈಫಲ್ಲಿ ಬಂದು ನಮ್ಮ ಎದುರುಗಡೆ ನಿಂತಾಗ್ಲೂ ಸಹ ನಾವು ನಮ್ಮ ಜೀವನದ ಸುಂದರವಾದಂತಹ ಡಿಸೈನ್ ಮಾಡ್ಕೋಬೇಕು ಅನ್ಕೊಂಡಿರ್ತೀವಲ್ಲ, ಅದ್ರ ಕಡೆಗೆ ಗಮನ ಕೊಡೋದು ಮತ್ತೆ ಅದ್ರ ತಕ್ಕಂತೆ ಯೋಚನೆ ಮಾಡೋದು, ಅದಕ್ಕೆ ತಕ್ಕಂತೆ ನಾವು ಬದಲಾಗೋದು, ಪರಿವರ್ತನೆ ಆಗೋದು ಕೂಡ ಅಷ್ಟೇ ಮುಖ್ಯ. ನಾವು ಇವತ್ತಿನ ಒಂದು ಕಾಲಮಾನದಲ್ಲಿ ಹೇಗಿದ್ದೀವಿ ಅಂದ್ರೆ ಬದುಕಲ್ಲಿ ಬರೀ ಉತ್ತಮವಾಗಿದ್ರೆ ಮಾತ್ರ ಸಾಲದು, ಬದಲಾಗಿ ಕಠಿಣ ಅಥವಾ ಬಲಶಾಲಿ ವ್ಯಕ್ತಿತ್ವನೂ ಇರಬೇಕು. ಅಂದ್ರೆ ಬರೀ ನಾವು ಬೆಸ್ಟ್ ಆಗಿದ್ರೆ ಮಾತ್ರ ಸಾಲಲ್ಲ, ಗಟ್ಟಿಯಾಗೂ ಇರಬೇಕು ನಮ್ಮ ವ್ಯಕ್ತಿತ್ವದಲ್ಲಿ. ಅದು ಹೇಗೆ ಅಂತ ನೋಡೋಣ. ನಾವಿಲ್ಲಿ ನಿರಂತರವಾಗಿ ಸುರಕ್ಷಿತವಾಗಿ ಹಾಗೂ ಪ್ರಭಾವಶಾಲಿಯಾಗಿ ಬದುಕಬಹುದು. ಯಾಕಂದ್ರೆ ಇಂದಿನ ಸಮಾಜ ಗೌರವಿಸುವುದು ಅಸಾಧಾರಣ ವ್ಯಕ್ತಿಗಳನ್ನೇ ಹೊರತು ಸಾಧಾರಣ ವ್ಯಕ್ತಿಗಳನ್ನಲ್ಲ. ಇದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ನಮ್ಮ ಮನೆಯಲ್ಲಿ ನಮ್ಮ ಮಾತನ್ನ ನಮ್ಮ ಮನೆಯವ್ರು ಕೇಳ್ತಾ ಇಲ್ಲ ಅಂದ್ರೆ ನಾವಿನ್ನೂ ಅಷ್ಟು ಪವರ್ಫುಲ್ ಆಗಿಲ್ಲ, ಅವ್ರಿಗೆ ಅನ್ಸಿಲ್ಲ ನಮ್ಮ ಮಾತನ್ನ ಕೇಳ್ಬೇಕು ಅಂತ. ಸೊ ಯಾವಾಗ ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ಪವರ್ಫುಲ್ ಆಗ್ತಿರೋ, ಇಡೀ ಜಗತ್ತ ನಿಮ್ಮ ಮಾತನ್ನ ಕೇಳುತ್ತೆ ಅಂದಾಗ, ಸೊ ಏನಕ್ಕೆ ನನ್ನ ಮಾತನ್ನ ಬೇರೆಯವ್ರು ಕೇಳ್ತಾ ಇಲ್ಲ ಅಂತ ಯೋಚನೆ ಮಾಡಿದ್ರೆ, ಇದುವರೆಗೂ ನನ್ನನ್ನು ಅವ್ರು ನೋಡ್ಬಿಟ್ಟಿದ್ದಾರೆ. ಸೊ ನನ್ನ ವ್ಯಕ್ತಿತ್ವ ಸಾಧಾರಣವಾಗಿತ್ಕೊಂಡು ನಾನು ದೊಡ್ಡ ದೊಡ್ಡ ಮಾತು ಹೇಳಕ್ ಹೋದ್ರೆ ಯಾರು ಕೇಳಲ್ಲ. ಸೊ ನನ್ನ ವ್ಯಕ್ತಿತ್ವ ಅಸಾಧಾರಣವಾಗಿ ನಾನು ರೂಪಿಸ್ಕೊಂಡಾಗ ಮಾತ್ರ ಜನ ಕೇಳ್ತಾರೆ. ಇವತ್ತು ಸಮಾಜ ಗೌರವ ಕೊಡೋದು ಅಂತ ಜನಕ್ಕೆ ಮಾತ್ರ. ಒಬ್ಬ ವ್ಯಕ್ತಿ ಎಷ್ಟೇ ಒಳ್ಳೆಯವನಾಗಿದ್ರೂ ಕೂಡ ಮೃದುವಾಗಿದ್ದರೆ ಅವನಿಗೆ ತೊಂದರೆಗಳೇ ಹೆಚ್ಚು. ನಾವು ಬರೀ ವ್ಯಕ್ತಿತ್ವ ರೂಪಾಂತರ ಮಾಡ್ಕೊಳ್ತಾ ಇದೀವಿ, ನಾವೆಲ್ಲರನ್ನೂ ಪ್ರೀತಿಸ್ತೀವಿ, ನಾವೆಲ್ಲರನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ನಾವೆಲ್ಲರನ್ನೂ ಒಳ್ಳೆಯವ್ರ ತರ ನೋಡ್ತೀವಿ, ನಾವೆಲ್ಲರನ್ನೂ ಕ್ಷಮಿಸ್ತೀವಿ. ಹೌದು, ಇದು ನಮ್ಮ ವ್ಯಕ್ತಿತ್ವ ರೂಪಾಂತರ ಹೌದು. ಆದ್ರೆ ಸಾಫ್ಟ್ ಆಗಿ ಅಂತ ಹೇಳ್ತಿಲ್ಲ, ಮತ್ತೆ ರಾಂಗ್ ಆಗಿ ತಗೊಂಬೇಡಿ. ನಿಮ್ಮ ವ್ಯಕ್ತಿತ್ವ, ನಮ್ಮ ಲೈಫ್ನ, ನಮ್ಮ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದೇ ಹೊರತು ಸಾಫ್ಟ್ ಆಗಿ ಸ್ಮೂತ್ ಆಗಿ ಅಂತ ಹೇಳ್ತಾ ಇಲ್ಲ. ಸೊ ಆತರ ಆದ್ರೆ ನೀವು ತೊಂದರೆಗಳನ್ನ ಜಾಸ್ತಿ ಫೇಸ್ ಮಾಡ್ತೀರಾ. ಅದಕ್ಕೆ ನೀವು ಟಫ್ ಆಗು ಇರಬೇಕು, ನಿಮ್ಮ ವ್ಯಕ್ತಿತ್ವದಲ್ಲಿ ಟಫ್ ಆಗು ಇರಬೇಕು ನಾವು. ಆದರೆ ವ್ಯಕ್ತಿ ಕಠಿಣವಾಗಿದ್ದರೆ ಅವನಿಗೆ ಜನಸಾಮಾನ್ಯರಿಂದ ಗೌರವ ಸಿಗುತ್ತದೆ ಹಾಗೂ ಅನಾವಶ್ಯಕ ತೊಂದರೆಗಳಿಂದ ಅವನು ದೂರ ಇರ್ತಾನೆ. ಯಾವಾಗ ವ್ಯಕ್ತಿತ್ವನೂ ಚೆನ್ನಾಗಿದ್ದು ಟಫ್ ಆಗು ಇರ್ತಾರೆ, ಆಗ ಜನನೂ ಅವ್ರಿಗೆ ಗೌರವಿಸ್ತಾರೆ. ಬಿಗಿನಿಂಗ್ ಅಲ್ಲಿ ಇವ್ನು ಏನಪ್ಪಾ ಹಿಂಗೆ ಅಂತ ಅನ್ಬೋದು, ಆದ್ರೆ ಇಲ್ಲಪ್ಪ ಅವ್ನಿರೋದೇ ಕರೆಕ್ಟು ಅಂತ ಹೇಳಿರೋದು ನೀವು ಕೇಳಿರ್ಬೋದು ಅಲ್ವಾ. ಸೊ ಗೌರವನೂ ಸಿಗುತ್ತೆ, ಹಾಗೆ ಎಷ್ಟೊಂದು ಸಮಸ್ಯೆಯಿಂದ ನಾವು ದೂರಾನು ಬರ್ತೀವಿ. ನನ್ನ ಪ್ರಕಾರ ನನ್ನ ವ್ಯಕ್ತಿತ್ವ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡ್ಬಿಡ್ತೀನಿ, ನನ್ನ ವ್ಯಕ್ತಿತ್ವ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೋಗ್ಬಿಟ್ಟು ಈ ಫುಲ್ ಟ್ರಾನ್ಸ್ಫಾರ್ಮೇಶನ್ ಕಡೆಗೆ ಹೋಗ್ಬಿಟ್ಟು ತುಂಬಾ ಸಾಫ್ಟ್ ಆಗ್ಬಿಟ್ಟು ತುಂಬಾ ಮೃದು ಆಗ್ಬಿಟ್ಟು ಸಾಕಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡಿದುಂಟು. ತುಂಬಾ ಜನ ನಮ್ಮನ್ನ ಲೀನಿಯನ್ಸ್ ಆಗಿ ತಗೊಳ್ಳೋದನ್ನ ನೋಡಿದ್ವಿ. ಅಂದ್ರೆ ಇವ್ರ ತಾನೆ ಅನ್ನೋ ತರ. ಸೊ ಆ ಲೆವೆಲಿಗೆ ಹೋಗ್ತಾ ಇದ್ರು ನಂಗೆ ಅರ್ಥನೇ ಆಗ್ತಿರ್ಲಿಲ್ಲ. ನಾನೇನೋ ಓಕೆ, ನನ್ಗೇನು, ನಾವು ಒಳ್ಳೇದ್ ಮಾಡ್ಬೇಕು ಈ ತರ ಇತ್ತು. ಯಾವಾಗ ನನಗೆ ಬ್ಯಾಕ್ ಟು ಬ್ಯಾಕ್ ಪ್ರಾಬ್ಲಮ್ ಬರಕ್ ಸ್ಟಾರ್ಟ್ ಆಯ್ತು,
ಎಲ್ಲೋ ಒಂದ್ ಕಡೆ ಜನ ನನ್ನ ಟ್ರಾನ್ಸ್ಫಾರ್ಮೇಷನ್ನಲ್ಲಿ ನನ್ನ ಜೊತೆಲಿರೋರು ನನ್ನನ್ನು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ನನಗೆ ಅರಿವಾಯಿತು. ಅವಾಗ ನಂಗೆ ಗೊತ್ತಾಯಿತು, ಟ್ರಾನ್ಸ್ಫಾರ್ಮೇಷನ್ ಜೊತೆಗೆ ಕಠಿಣವಾದಂಥ ಕೆಲವು ವ್ಯಕ್ತಿತ್ವ, ಅಂದರೆ ವ್ಯಕ್ತಿತ್ವದ ಜೊತೆ ಕಠಿಣವಾದ ಕೆಲವೊಂದು ವ್ಯಕ್ತಿತ್ವನೂ ಕೂಡ ನಾನು ರೂಪಿಸ್ಕೋಬೇಕು ಅಂತ ನಂಗೆ ಆಮೇಲೆ ರಿಯಲೈಸ್ ಆಗಿದ್ದು. ಓಕೆ, ಎಷ್ಟು ಸತ್ಯ ನೋಡಿ, ಎಷ್ಟು ಪ್ರಾಬ್ಲಮ್ಗೆ ಸಿಗಾಕೊಂತೀವಿ ಅಂತ. ಅದಕ್ಕೆ ಸದ್ಗುರುನ ಕೇಳ್ತಾರಂತೆ, ಒಳ್ಳೆಯವರೇ ಯಾವಾಗಲೂ ಯಾಕೆ ಪ್ರಾಬ್ಲಮ್ಗೆ ಸಿಗಾಕೊಳ್ತಾರೆ ಅಂತ. ಒಳ್ಳೆಯವರು, ಸಿಕ್ಕಾಪಟ್ಟೆ ಒಳ್ಳೆಯವರು ಅದಕ್ಕೆ ಅಂತ. ಅಂದರೆ ಅದ್ರ ಜೊತೆಗೆ ನಮಗೆ ಬೌಂಡ್ರಿ ಹಾಕ್ಕೊಳ್ಳೋದು, ಟಫ್ ಆಗಿರೋದು ಗೊತ್ತಿಲ್ಲ. ಓಕೆ, ಒಳ್ಳೆಯವರು ವ್ಯಕ್ತಿತ್ವ ಅಂತ ಅಂದರೆ ಒಳ್ಳೆಯವರಾಗಿರೋದು ಅನ್ಕೊಂಡಿದೀವಿ. ಒಳ್ಳೆಯವರಾಗಿರೋದಲ್ಲ ವ್ಯಕ್ತಿತ್ವ, ಯಾರಿಗೂ ಹಾನಿ ಮಾಡದೇ ಇರೋದು ಆ್ಯಂಡ್ ನನಗೂ ಹಾನಿ ಮಾಡ್ಕೊಳ್ದೆ ಸ್ಟ್ರಾಂಗ್ ಆಗಿರೋದು. ಅದು ಯಾವುದು, ಹೇಗಿರ್ಬೋದು ಅಂತ ನೆಕ್ಸ್ಟ್ ನೋಡೋಣ. ಸೊ ಇಲ್ಲೇನಂದ್ರೆ, ಅಸಮರ್ಥರು ಕೇವಲ ಬದುಕುಳಿಯುವ ಚಿಂತೆ ಮಾಡಿದ್ರೆ ಸಮರ್ಥರು ಬದುಕನ್ನು ಆಳುವತ್ತ ಚಿಂತಿಸ್ತಾರೆ. ಅಂದ್ರೆ ನಾರ್ಮಲ್ ಪೀಪಲ್ಗಳು ಬದುಕನ್ನ ಹೇಗೆ ಅಂದ್ರೆ ಬದುಕನ್ನ ಬದುಕಬೇಕಲ್ಲ ಅನ್ನೋದ್ರ ಕಡೆಗೆ ಯೋಚನೆ ಮಾಡಿದ್ರೆ, ಎಕ್ಸ್ಟ್ರಾರ್ಡಿನರಿ ಪೀಪಲ್ಸ್ಗಳು ಬದುಕನ್ನ ಹೇಗೆ ರೂಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಬದುಕನ್ನ ಬದುಕಬೇಕು ಅನ್ಕೊಳ್ಳೋದು ಸಾಮಾನ್ಯ ಪೀಪಲ್, ಬಟ್ ಅಸಾಮಾನ್ಯ ಪೀಪಲ್ ಬದುಕನ್ನ ನಾನೇ ರೂಲ್ ಮಾಡಬೇಕು ಅಂತ ಅನ್ಕೊಳ್ತಾರೆ. ಹೀಗಾಗಿ ನಾವು ನಮ್ಮ ಬದುಕನ್ನು, ಸಮಾಜವನ್ನು ಹಾಗೂ ಜಗತ್ತನ್ನು ಆಳಲು ಮೊದಲು ಏನಾಗಿರ್ಬೇಕು, ನಾವು ಸ್ಟ್ರಾಂಗ್ ಆಗಿರ್ಬೇಕು. ಮೊದಲು ಸಮಾಜವನ್ನ ಆಳಕ್ ಮುಂಚೆ ಯಾರನ್ನ ಯಾರು ಕಂಟ್ರೋಲ್ ಮಾಡಬೇಕು, ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಬೇಕು. ಈ ನಿಟ್ಟಿನಲ್ಲಿ ಅಸಾಧಾರಣ ಹಾಗೂ ಬಲಶಾಲಿ ವ್ಯಕ್ತಿತ್ವ ರೂಪಿಸ್ಕೊಳ್ಳೋಕೆ ನಿಮ್ಗೆ 7 ಸೂತ್ರಗಳನ್ನ ಇಲ್ಲಿ ಹೇಳ್ತಾ ಇದ್ದೀವಿ. ಇದನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಏನು ಮೊದಲನೇ ಸೂತ್ರ ಏನ್ ಹೇಳುತ್ತೆ? ಸ್ವಂತಿಕೆಯನ್ನ ಪೋಷಿಸಿ. ನಿಮ್ಮ ಸ್ವಂತಿಕೆಯನ್ನ ನೀವು ಪೋಷಿಸಿ. ಹೇಗೆ? ಯಾವ ವ್ಯಕ್ತಿ ಆಗಲಿ, ಅವರು ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ, ಅಥವಾ ಬಡವರಾಗಿರ್ಲಿ ಶ್ರೀಮಂತರಾಗಿರ್ಲಿ, ಅವರು ಈ ಜಗತ್ತಿನಲ್ಲಿ ಒಬ್ಬ ವಿಶಿಷ್ಟವಾದ ವ್ಯಕ್ತಿ ಅಂತ ಫಸ್ಟು ಕನ್ಸಿಡರ್ ಮಾಡಿ. ಹಾಗೆ ಅವರಂತೆ ಇನ್ನೊಬ್ರು ಸಿಗಲ್ಲ ಅನ್ನೋದು ನಿಮ್ಗೆ ಗೊತ್ತಿರ್ಲಿ. ಆದ್ರೆ ಕೆಲವರು ತಮ್ಮ ಈ ವೈಶಿಷ್ಟ್ಯತೆಯನ್ನು ಮನಗಾಣದೆ, ತಮ್ಮತನವನ್ನು, ತಮ್ಮ ವ್ಯಕ್ತಿತ್ವವನ್ನು ತಾವು ಗೌರವಿಸದೆ, ತಮಗಿಂತ ಆಸ್ತಿ, ಅಂತಸ್ತು, ಅಧಿಕಾರದಲ್ಲಿರೋರನ್ನ ಮೆಚ್ಚಿಸೋಕೆ ಪ್ರಯತ್ನ ಪಡ್ತಿರ್ತಾರೆ. ಅಂದ್ರೆ ಇಡೀ ಜಗತ್ತಲ್ಲಿ ನಮ್ಮ ಹಾಗೆ ಇನ್ನೊಬ್ರು ಇಲ್ಲ ಅನ್ನೋದು ಗೊತ್ತಿರ್ಲಿ. ಅವರೆಲ್ಲ ಯೂನಿಕ್ ಅಲ್ಲ, ನಾನೂ ಯೂನಿಕ್. ಈ ಜಗತ್ತಲ್ಲಿ ಇರುವಂತಹ ಪ್ರತಿಯೊಬ್ಬರೂ ಕೂಡ, ಎಲ್ಲರಲ್ಲೂ ಕೂಡ ಒಂದೊಂದು ಯೂನಿಕ್ನೆಸ್ ಇರುತ್ತೆ, ಒಂದೊಂದು ವೈಶಿಷ್ಟ್ಯತೆಗಳು ಇರುತ್ತೆ ಅನ್ನೋದು ಫಸ್ಟು ತಿಳ್ಕೊಳ್ಳಿ. ಎಷ್ಟೋ ಜನ ಇವತ್ತು ಅವ್ರ ಒಳಗಡೆ ಇರುವಂತಹ ಅವರ ಯೂನಿಕ್ನೆಸ್ ಏನಿದೆ, ಅವ್ರೊಳಗಡೆ ಒಂದು ವಿಶಿಷ್ಟವಾದ ಗುಣ ಇದೆ, ಅದನ್ನ ಗುರ್ತಿಸ್ಕೊಳ್ದೆ ಬರೀ ಬೇರೆಯವರಲ್ಲಿರುವಂತಹ ಗುಣವನ್ನ ನೋಡ್ಕೊಂಡು ಇವರು ಡೌನ್ ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ನಮ್ಮ ಹತ್ರ ಹಣ ಇಲ್ಲ, ಹಣ ಇರೋರ್ನ ನೋಡಿ ಜಾಸ್ತಿ ರೆಸ್ಪೆಕ್ಟ್ ಮಾಡೋದು, ಅಧಿಕಾರದಲ್ಲಿರೋರ ಹತ್ರ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಂಡು ಅವ್ರ ಅಧಿಕಾರದಲ್ಲಿದ್ದಾರಪ್ಪ ನಾವು ಹೆದರ್ಕೋಬೇಕು ಅಂತ ಅನ್ಕೊಳ್ಳೋದು. ಈ ತರ ಮಾಡಿ 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 ನಮ್ಮನ್ನ ನಾವೇ ಗುಲಾಮರನ್ನಾಗಿ ಮಾಡ್ಕೊಳ್ತಾ ಇರ್ತೀವಿ. ಆ ತರ ಮಾಡ್ಕೊಳ್ಳೋದಲ್ಲ. ಯಾವ್ಯಾವ ಟೈಮಲ್ಲಿ ಯಾವ್ಯಾವ ತರ ಇರಬೇಕು ಹಾಗೇ ಇರಬೇಕು. ನಮ್ಮ ವ್ಯಕ್ತಿತ್ವನ ನಾವು ಕೆಳಗಡೆ ಹಾಕೋಬಾರ್ದು. ಹಾಗಂತ ಅಹಂಕಾರ ತೋರಿಸೋದು ಅಂತ ನಾನು ಹೇಳ್ತಿಲ್ಲ. ನಮ್ಮ ತನ ಅಂತ ಏನಿರುತ್ತೆ, ನಮ್ಮ ಒಂದು ವ್ಯಕ್ತಿತ್ವ ಏನಿರುತ್ತೆ ಅದು ಯೂನಿಕ್ಕೆ, ನಾನು ಯೂನಿಕ್ಕೆ. ಸೊ ಯಾರೋ ಒಬ್ರು ಅಧಿಕಾರದಲ್ಲಿದ್ದಾರೆ, ಯಾರ ಹತ್ರನೋ ಹಣ ಇದೆ ಅಂತ ನಾನು ಅವ್ರಿಗಿಂತ ಕೆಳಗಡೆ ಅಂತ ಯಾವತ್ತೂ ಯೋಚನೆ ಮಾಡಬಾರ್ದು. ಇದಕ್ಕೊಂದು ಎಕ್ಸಾಂಪಲ್, ಇತ್ತೀಚೆಗೆ ನಡೆದಂತಹ ಒಂದು ಬಿಗ್ ಬಾಸ್ ಶೋ ಬಗ್ಗೆ ನಾನು ಸಿಂಪಲ್ ಆಗಿ ಹೇಳೋದಾದ್ರೆ, ಎಲ್ಲಾ ಕಡೆ ಗಿಲ್ಲಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಲ್ವಾ. ಎಲ್ಲಾ ಕಡೆ ಅವ್ರದ್ದು ತುಂಬಾ ದಿನದಿಂದ ನಡೀತಾನೆ ಇದೆ. ಸುಮ್ಮನೆ ಯೋಚನೆ ಮಾಡಿ, ನನಗೆ ಯಾರು ಗೆದ್ರು ಯಾರು ಬಿಟ್ರು ಇದನ್ನ ಹೇಳ್ತಿಲ್ಲ, ಬಟ್ ಸುಮ್ಮನೆ ಯೋಚನೆ ಮಾಡಿ, ಅಷ್ಟೊಂದು ಜನ ಅವ್ರನ್ನ ಇಷ್ಟಪಟ್ಟಿದ್ದು ಕೇವಲ ಅವರು ಒಬ್ರು ಕಾಮಿಡಿಯನ್, ಹಾಸ್ಯ ಕಲಾವಿದ ಅಂತಾನ, ಅದರ ಜೊತೆ ಅವರ ವ್ಯಕ್ತಿತ್ವಕ್ಕೋಸ್ಕರನ? ಇದನ್ನ ನೋಡಿ, ಮೊದಲನೇದು. ಎರಡನೇದು, ಅವರು ಬಡತನದಲ್ಲೇ ಹುಟ್ಟಿದ್ರು, ಅವ್ರಿಗೆ ಇಂಗ್ಲಿಷ್ ಭಾಷೆ ಸರಿಯಾಗಿ ಬರದೇ ಇದ್ರು, ಅವರು ಹಳ್ಳಿಯಲ್ಲಿ ಹುಟ್ಟಿದ್ರು, ಅವರ ವ್ಯಕ್ತಿತ್ವನ ನೀವು ಅಬ್ಸರ್ವ್ ಮಾಡಿ, ಅವರು ಯಾರ ಮುಂದೆನೂ ಅಯ್ಯೋ ನಾನು ಬಡವ, ನಂಗೆ ಓದಕ್ ಬರಲ್ಲ ಅಂತ ಅವ್ರು ಯಾವತ್ತೂ ಅವ್ರನ್ನ ಅವರು ಕೆಳಗಡೆ ಹಾಕ್ಕೊಂಡಿಲ್ಲ. ಅವರ ವಿರುದ್ಧ ಅವ್ರ ಜೊತೆಯಲ್ಲೇ ಎಷ್ಟೋ ಜನ ಅಧಿಕಾರ ಮತ್ತೆ ಹಣ ಇರೋರು, ಆ ಥರದವರು ಇದ್ರೂ ಸಹ ಅವ್ರು ಎಲ್ಲೂ ಕೂಡ ಅವ್ರಿಗಿಂತ ನಾನು ಚಿಕ್ಕವನಪ್ಪ, ಅವ್ರ ಮುಂದೆ ಮಾತಾಡ್ಬಾರ್ದಪ್ಪ, ಭಯ ಭಕ್ತಿಯಿಂದ ಇರ್ಬೇಕಪ್ಪ ಅಂತ ಇರಲಿಲ್ಲ. ಹಾಗಂತ ಅವ್ರ ಅಹಂಕಾರನೂ ತೋರಿಸ್ಲಿಲ್ಲ. ಸೊ ನನ್ನ ವ್ಯಕ್ತಿತ್ವ, ನನ್ನ ಟ್ಯಾಲೆಂಟು ನಂದು ನನಗೆ, ಅವ್ರದ್ದು ಅವರಿಗೆ. ಅವ್ರ ಹತ್ರ ಹಣ ಇರ್ಬೋದು, ಅಧಿಕಾರ ಇರ್ಬೋದು, ಅದು ಅವ್ರದ್ದು, ನಾನು ಯಾಕೆ ತಲೆ ಕೆಡ್ಸ್ಕೋಬೇಕು ಅನ್ನೋ ಕ್ಲಾರಿಟಿ ಆ ವ್ಯಕ್ತಿಯಲ್ಲಿ ಇದ್ದಿದ್ದಕ್ಕೆ ಅಷ್ಟು ಜನರನ್ನ ಅವರು ಗೆದ್ರು. ಆ್ಯಂಡ್ ಅವ್ರು ತಲೆ ಕೆಡ್ಸ್ಕೊಳ್ಳಿಲ್ಲ. ಒಂದು ತಪ್ಪು ಅಂತ ನಡೆದಾಗ್ಲೂ ಕೂಡ ಅದನ್ನ ಒಪ್ಕೋಬೇಕು ಅಂತ ಅವ್ರು ಅನ್ಕೊಳ್ಳೂ ಇಲ್ಲ. ಹಾಗೆ ಎದುರುಗಡೆ ಇರೋರು ತಪ್ಪು ಮಾಡ್ತಾ ಇದ್ರು ಕೂಡ ಅದನ್ನ ಹೇಳ್ದೆ ಕುತ್ಕೋಬೇಕಪ್ಪ, ಯಾಕೆ ಬೇಕು, ಅವ್ರ ಹತ್ರ ಎಲ್ಲ ಹಣ ಇದೆ, ಅಧಿಕಾರ ಇದೆ ಅಂತನೂ ಯೋಚನೆ ಮಾಡಲಿಲ್ಲ. ಇದೇ ಜನಕ್ಕೆ ಇಷ್ಟ ಆಗಿದ್ದು.
ಇದನ್ನೇ ಬರೀ ಪರ್ಸ್ನಾಲಿಟಿ ಅಲ್ಲ, ಸ್ಟ್ರಾಂಗ್ ಪರ್ಸ್ನಾಲಿಟಿ ಅಂತ ಹೇಳೋದು. ಓಕೆ, ನಾನು ಅಬ್ಸರ್ವ್ ಮಾಡಿದ್ದನ್ನು ಹೇಳ್ತಾ ಇದ್ದೀನಿ. ಇನ್ನ ತುಂಬಾ ಅಬ್ಸರ್ವ್ ಮಾಡಿದೆ ನಾನು. ಓ, ಈ ತರ ಅಂದ್ರೆ ಜನ ಸಾಮಾನ್ಯವಾಗಿ ಹಂಗಲ್ಲ, ಅಷ್ಟು ಇಷ್ಟಪಡಲ್ಲ. ಪಡ್ತಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಏನೋ ಗುಣ ಇದೆ. ಬರೀ ಟ್ಯಾಲೆಂಟ್ಗೆ ಮಾತ್ರ ಅಲ್ಲ, ಅವರ ವ್ಯಕ್ತಿತ್ವಕ್ಕೂ ಸೇರಿಸಿ ಅವರು ಅವ್ರಿಗೆ ಓಟ್ ಮಾಡಿರ್ತಾರೆ. ಈಗ ನೀವು ಕುತ್ಕೊಂಡು ಯೋಚನೆ ಮಾಡಿ ಒಂದ್ಸಲ, ಯಾರಾದ್ರೂ ಬಿಗ್ ಬಾಸ್ ನೋಡಿದ್ರೆ. ಓಕೆ, ಯಾವುದೇ ಶೋ ಆಗ್ಲಿ, ನೀವೇನ್ ನೋಡ್ತೀರಾ, ಹೇಗ್ ನೋಡ್ತೀರಾ, ಏನ್ ಕಲಿತೀರಾ, ಅದರಿಂದ ನೀವೇನು ಹೊಸದನ್ನು ತಗೊಳ್ತೀರಾ, ನಿಮ್ ಲೈಫ್ ಹೇಗೆ ಹಾಕೊಳ್ತೀರಾ ಅನ್ನೋದ್ರ ಮೇಲೆ ಆ ಮೂವಿ, ಸೀರಿಯಲ್ ಎಲ್ಲವೂ ನಿಂತಿದೆ. ಆ ಒಂದು ಮೆಚುರಿಟಿ ಬರೋ ತನಕ ಯಾವ ಸೀರಿಯಲ್ಲು ಯಾವ ಮೂವಿನೂ ನೋಡಬೇಡಿ, ಆಯ್ತಾ. ಮೆಚುರಿಟಿ ಡೆವಲಪ್ ಮಾಡ್ಕೊಳ್ತಾ ನೋಡಿ. ಡೆಫಿನೆಟ್ಲಿ ಅವಾಗ ನಿಮ್ಗೆ ನೋಡೋ ರೀತಿ ಬದಲಾಗುತ್ತೆ. ಹಾಗಂತ ನಿಮ್ ಟೈಮ್ ವೇಸ್ಟ್ ಮಾಡ್ಕೊಂಡು ನೋಡಬೇಡಿ. ಏನಾದ್ರೂ ಕಲಿಯುವಂಥದ್ದಿದ್ರೆ ನೋಡಿ. ಓಕೆ, ಸೊ ಅದು ಕ್ಲಾರಿಟಿ ಕೊಡ್ತೀನಿ. ಸೊ ಇಲ್ಲಿ ನಾವು ಅಂತ ಜನರನ್ನ ಮೆಚ್ಚಕ್ಕೆ ಹೋಗ್ಬಿಟ್ಟು ನಮ್ಮ ಕ್ವಾಲಿಟಿನ ನಾವು ಮರ್ತು ಬಿಡ್ತೀವಿ. ಹಾಗಾಗಿ ಯಾರಿಂದನೂ ನಮಗೆ ಸಹಾಯ ಸಿಗ್ಬೋದೇನೋ ಅಂತ ಹೇಳಿ ನಾವು ಕಲ್ಪನೆಗಳನ್ನ ಇಟ್ಕೊಂಡು ನಮ್ಮ ಗೌರವನ ಕಡಿಮೆ ಮಾಡಿಕೊಂಡು ಅವ್ರ ಗೌರವನ ಹೆಚ್ಚು ಮಾಡಿಸೋದಕ್ಕೆ ಹೋಗ್ತೀವಿ. ಇಲ್ಲಿ ವ್ಯಕ್ತಿಯ ಆತ್ಮ ಗೌರವ ಶೂನ್ಯವಾಗಿ ತಾನು ಅವರಿಗಿಂತ ಕೀಳು ಅನ್ನೋ ಕೀಳೆರಿಮೆ ಕೂಡ ಕಾಡುತ್ತಾ ಹೀಗಿರುವುದೇ ಅಭ್ಯಾಸವಾಗಿ ಹೋಗ್ಬಿಡುತ್ತೆ. ಈ ಸಂಗತಿಯನ್ನು ವೈಚಾರಿಕತೆಯ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಯಾರು ಎಷ್ಟೇ ದುಡ್ಡಿದ್ದರೂ ನಿಮ್ಮ ಬದುಕು ನಿಮಗೆ, ಅವರ ಬದುಕು ಅವರಿಗೆ. ಇದನ್ನೇ ಹೇಳಿದ್ದು. ಅದು ಆ ವ್ಯಕ್ತಿಗೆ ಗೊತ್ತಿರೋದಕ್ಕೇನೆ ಅವರ ಬದುಕಿನಲ್ಲಿ ಕಠಿಣ ವ್ಯಕ್ತಿತ್ವವನ್ನ ಯಾರು ತಳಪಾಯ ಹಾಕೊಂಡಿರ್ತಾರೆ ಅವರು ಮೊದಲು ಅವರ ಸ್ವಂತಿಕೆಯನ್ನ ಮೊದಲು ಗೌರವಿಸ್ತಾರೆ, ಪೋಷಿಸ್ತಾರೆ. ಆಗ ನಮಗೆ ನಾವು ಅವ್ರನ್ನ ಅವ್ರ ಕುರಿತು ಗೌರವ ಕೊಡ್ಕೊಂತಾರೆ. ಮುಂದೆ ಇದು ಅನ್ಯರು ತಮ್ಮ ಕುರಿತು ಗೌರವ ಭಾವನೆ ಕೊಡುವಂತೆ ಮಾಡುತ್ತೆ. ಯಾರಿಗೆ ಅವ್ರ ಮೇಲೆ ಅವ್ರಿಗೆ ಗೌರವ ಇರುತ್ತೆ, ಜಗತ್ತು ಅವರಿಗೆ ಗೌರವ ಕೊಡುತ್ತೆ. ಸೊ ಯಾರು ಅವರ ಒಂದು ಸ್ವಂತಿಕೆಯನ್ನ ರೆಸ್ಪೆಕ್ಟ್ ಮಾಡ್ತಾರೆ, ಅದನ್ನ ಪೋಷಿಸ್ತಾರೆ, ಜನ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಇಲ್ಲಿ ಕ್ಲಿಯರ್ ಆಗಿರ್ಬೇಕು. ಮೊದಲನೇದಾಗಿ ನಾನು ಬಲಿಷ್ಠವಾದ ವ್ಯಕ್ತಿತ್ವನ ರೂಢಿಸ್ಕೋಬೇಕು ಅಂದ್ರೆ ನಾನು ಯೂನಿಕ್. ದೊಡ್ಡವರಿಗೆ ಮರ್ಯಾದೆ ಕೊಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನಿಮ್ಮ ವ್ಯಕ್ತಿತ್ವನೂ ವಿಶಿಷ್ಟವಾಗಿದೆ. ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡು ನೀವು ಕೀಳಿರಿಮೆಯಿಂದ ಯೋಚನೆ ಮಾಡಿ ಕೈಕಟ್ಟು ನಿಂತ್ಕೊಳ್ಳೋದು. ಪ್ರೀತಿ ಅಭಿಮಾನ ಬೇರೆ, ಆಯ್ತಾ. ಆದ್ರೆ ಒಂಥರ ನಮ್ಮನ್ನ ನಾವು ಕೀಳಾಗಿ ಮಾಡ್ಕೊಂಡು ಒಬ್ರ ಮುಂದೆ ಹೋಗಿ ನಿಂತ್ಕೋಬಾರ್ದು. ಸೊ ಅದನ್ನ ನಾವು ಯೋಚನೆ ಮಾಡ್ಬೇಕು. ಪ್ರೀತಿಗೆ ತಲೆಬಾಗೋದೇ ಬೇರೆ, ಆಯ್ತಾ. ಸೊ ಈ ನಮ್ ಕೈಲಿ ಆಗಲ್ಲಪ್ಪ, ಅವರೇ ಗ್ರೇಟ್ ಅಂತ ಅನ್ಕೊಂಡು ತಲೆಬಾಗದೇ ಬೇರೆ. ಅಲ್ಲಿ ನಮ್ಮ ಸ್ವಂತಿಕೆನ ನಾವು ಪೋಷಿಸ್ಬೇಕು. ಅದು ಬಲಿಷ್ಠವಾದ ವ್ಯಕ್ತಿತ್ವ. ಎರಡನೇದು, ಕೆಲವು ಸಾರಿ ಅಲಭ್ಯವಾಗಿರಿ, ಎಲ್ಲಾರ್ಗೂ ಸಿಗ್ಬೇಡಿ ಈಸಿಯಾಗಿ. ಓಕೆ, ಯಾಕೆ ನೋಡೋಣ. ಕೆಲವರಿಗೆ ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಿಗಿಂತ ಅನ್ಯರು ಏನಾದರೂ ಸಹಾಯ ಕೇಳಿದಾಗ ಅಥವಾ ಅನೇಕ ಸಂದರ್ಭಗಳಲ್ಲಿ ಕೇಳದೆ ಇದ್ರೂ ಕೂಡ ಮೈ ಮೇಲ್ ಬಿದ್ದು ಸಹಾಯ ಮಾಡೋದು ಅವ್ರಿಗೊಂದು ರೋಗ ಆಗ್ಬಿಟ್ಟಿರುತ್ತೆ. ಈ ರೋಗ ನನಗಿದ್ದಕ್ಕೆ ನಾನು ಸಿಕ್ಕಾಪಟ್ಟೆ ಸಫರ್ ಆಗಿದ್ದು. ಯಾರು ನನಗೆ ಹೆಲ್ಪ್ ಕೇಳಲಿಲ್ಲ ಅಂದ್ರೂ ಅವ್ರು ಕಷ್ಟದಲ್ಲಿದ್ದಾರೆ ಅಂದ್ರೆ ನಾನೇ ಹೋಗ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡ್ಬಿಡೋದು. ಯಾರಾದ್ರೂ ಹೆಲ್ಪ್ ಕೇಳ್ಕೊಂಡು ಬಂದ್ರೆ ಯಾವ ಲೆವೆಲ್ಗೆ ನಾನು ಮಾಡಿದ್ದೆ ಅಂದ್ರೆ, ನಂಗೇನೋ ಪ್ರಾಬ್ಲಮ್ ಇದೆ ಅಂತ ನಮ್ಮ ಮನೆ ಹತ್ರ ಬಂದ್ರು ಅಂತ, ಅವ್ರ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡೋದಕ್ಕೆ ನಾನು ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಎಷ್ಟೊತ್ತು ಅವ್ರ ಮನೇಲಿ ನಾನು ಮಾತಾಡಿದ್ದೀನಿ ನಂಗೆ ಗೊತ್ತು. ಅದಾದ ಮೇಲೆ ಅವ್ರ ಮನೆಯಿಂದ ಹೊರಗಡೆ ಬಂದ್ಬಿಟ್ರು. ಅವ್ರ ಮನೆ ಬಿಟ್ಟು ಬಂದ್ಬಿಟ್ಟು ಸೀದಾ ನಮ್ಮನೆ ಹತ್ರನೇ ಬಂದ್ಬಿಟ್ರು. ಆ ಟೈಮಲ್ಲೂ ಕೂಡ ಅಯ್ಯೋ ಹಿಂಗೆ ಬಂದಿದಾರಲ್ಲ ಅಂತ ಕರ್ಕೊಂಡೋದು ಒಂದ್ ಕಡೆ ಕೆಲ್ಸಕ್ಕೆ ಸೇರಿಸಿ. ಸೊ ಅಲ್ಲೂ ನಾನು ಅದನ್ನ ಮಾಡಿದ್ಮೇಲೆ ಕೊನೆಗೆ ಬೇರೆ ಕಡೆ ಅವ್ರಿಗೆ ಇರೋ ಕಂಫರ್ಟಬಲ್ ಆಗ್ತಿಲ್ಲ ಅಂತ ಮನೆ ಕರ್ಕೊಂಬಂದು ಇಟ್ಕೊಂಡಿದ್ದೆ. ಅಷ್ಟು ಒಳ್ಳೆ ಅಲ್ಲ, ಒಳ್ಳೆ ವ್ಯಕ್ತಿತ್ವ ಅಲ್ಲ ಅದು. ಅಷ್ಟು ನಾಲೆಜ್ ಇಲ್ಲದೆ ಇರೋ ವ್ಯಕ್ತಿತ್ವ ಅದು. ಆಮೇಲೆ ನಾನು ತುಂಬಾ ಸಫರ್ ಆದೆ. ತುಂಬಾ ಅಂದ್ರೆ ತುಂಬಾ ನನಗೆ ಅದರಿಂದ ಒಂದು ಮಾನಸಿಕವಾಗಿ, ಭಾವನಾತ್ಮಕವಾಗಿ ನಾನು ಕುಗ್ದೆ ಕೂಡ. ಸೊ ಅದೆಲ್ಲ ಆದ್ಮೇಲೆ ನನಗೆ ಬರೀ ವ್ಯಕ್ತಿತ್ವ ಅಂದ್ರೆ ಒಳ್ಳೆಯವರಾಗಿರೋದು ಮಾತ್ರ ಅಲ್ಲ, ಬಲಿಷ್ಠವಾಗಿರೋದು ಕೂಡ ಅನ್ನೋದು ಅರ್ಥ ಆಗಿದ್ದು. ಇಲ್ಲಿ ಅದನ್ನೇ ಹೇಳ್ತಿರೋದು. ಈಸಿಯಾಗಿ ಎಲ್ರಿಗೂ ಸಿಕ್ಕೊಂಡು ನಾನ್ ಸಹಾಯ ಮಾಡ್ತೀನಿ ಅಂತ ಹೋಗೋದು, ನಂಗೆ ಇನ್ನೊಬ್ರಿಗೆ ಸಹಾಯ ಮಾಡೋದು ಖುಷಿ ಅಂತ ಮೈ ಮೇಲೆ ಹಾಕೊಳ್ಳೋದು. ಒಬ್ರು ಸಹಾಯ ಕೇಳ್ಕೊಂಡು ಬರ್ತಿದ್ದಾರೆ ಅಂದ ತಕ್ಷಣ ನಮ್ಮದೆಲ್ಲ ಮರ್ತು ನಾವು ರಿಸ್ಕ್ಗೆ ಹೋಗ್ಬಿಟ್ಟು ಇನ್ನೊಬ್ರನ್ನ ಕಾಪಾಡಕ್ ಹೋಗೋದು ಎಷ್ಟು ಸರಿ ಅಲ್ವಾ. ಸೊ ಅದನ್ನ ನಾವು ಯೋಚನೆ ಮಾಡ್ಬೇಕು. ದಯವಿಟ್ಟು ಇದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಮುಂದೆ ಈ ತರ ಯಾರಾದ್ರೂ ಪ್ರಾಬ್ಲಮ್ಗೆ ಸಿಗಾಕೊಳ್ಳೋರು ಈಗಲೇ ಎಚ್ಚರ ವಹಿಸಿ, ಆಯ್ತಾ. ಸೊ ಇದೊಂದು ಅಭ್ಯಾಸ ಆಗಿರುತ್ತೆ. ಹಾಗೆ ನಾವು ತಮ್ಮ ಸ್ವಂತ ಸಮಯ ಅಂದ್ರೆ ನಮ್ಮ ಟೈಮು, ನಮ್ಮ ಲೈಫು, ನಮ್ಮ ಸ್ವಂತ ಕೆಲಸಗಳನ್ನ ಬಿಟ್ಟು ಅನ್ಯರಿಗೆ ಹೆಲ್ಪ್ ಮಾಡಕ್ಕೆ ಹೋಗ್ಬಿಟ್ಟು ಸಮಯನ ಮೀಸಲಾಗಿ ಇಟ್ಬಿಡ್ತೀವಿ. ಆದ್ರೆ ಜಗತ್ತಿನಲ್ಲಿ ಯಾವುದು ಉಚಿತವಾಗಿ ಸಿಗಬಾರ್ದು. ಇಲ್ಲಿ ಎಲ್ಲದಕ್ಕೂ ಒಂದು ಮೌಲ್ಯವಿದೆ, ವ್ಯಾಲ್ಯೂ ಇದೆ. ಅದು ಹಣದ ರೂಪದಲ್ಲೇ ಇರ್ಬೇಕಂತ ಏನಿಲ್ಲ. ಅದು ವಸ್ತು ಅಥವಾ ಸೇವೆಯ ಗುಣಮಟ್ಟದ ಮೇಲೂ ಇರುತ್ತೆ.
ಹಾಗಾಗಿ ಜನರು ಇಲ್ಲಿ ನೀವು ಅನ್ಯರಿಗಾಗಿ ಸದಾ ಲಭ್ಯವಿದ್ದು ಫಲಾಪೇಕ್ಷೆ ಇಲ್ಲದೆ ಸಹಾಯ ಮಾಡುತ್ತಿದ್ದರೆ ನಿಮ್ಮ ಗೌರವ ಹಾಗೂ ವ್ಯಕ್ತಿತ್ವದ ಮೌಲ್ಯ ಕೂಡ ಕಡಿಮೆಯಾಗುವ ಅಪಾಯವಿದೆ. ತುಂಬಾ ಜನಕ್ಕೆ ಅನ್ಸ್ಬೋದು, ಬಟ್ ಎಷ್ಟು ಸತ್ಯ ನೋಡಿ ಇದು. ನಮಗೆ ಅಂದ್ರೆ ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕಪ್ಪ, ಇನ್ನೊಬ್ರಿಗೆ ಒಳ್ಳೇದ್ ಮಾಡ್ಬೇಕಪ್ಪ ಅನ್ನೋದೇನಿದೆ, ನಾನು ಯಾರ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಲ್ಲಪ್ಪ, ಅವ್ರಿಗೆ ನಾನು ಎಲ್ಲ ಫ್ರೀಯಾಗಿ ಮಾಡ್ಕೊಡ್ತೀನಿ ಅಂತ ಹೋದ್ರೆ ಮುಂದೆ ಒಂದಿನ ನೀವು ತುಂಬಾ ಈಸಿಯಾಗಿ ಸಿಗ್ತೀರಾ. ಹಾಗೆ ನಿಮ್ಮ ಗೌರವ ನೀವು ಕಳ್ಕೊಳ್ತೀರಾ, ನಿಮ್ಮ ಶಕ್ತಿಯನ್ನ ನೀವು ಕಳ್ಕೊಳ್ತೀರಾ. ಸೊ ನಿಮಗೆ ಅಪಾಯ ಆಗ್ಬೋದು, ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದಿಷ್ಟು ಸತ್ಯ ಇದು. ಅಂದ್ರೆ ನನ್ಗೆ ಎಮೋಜಿಮ್ ಸ್ಟಾರ್ಟ್ ಆದಾಗ ನಿಜವಾಗ್ಲೂ ನಾನು ಇದನ್ನ ಎಷ್ಟೋ ಕಡೆ ಹೇಳಿದ್ದೀನಿ. ಫಸ್ಟ್ ಥಿಂಗ್ ಏನಂದ್ರೆ, ತುಂಬಾ ಅಂದ್ರೆ ಒಂದು ತಿಂಗಳು ಎಜುಕೇಶನ್ನ ಒಂದು 500-800 ರುಪೀಸಲ್ಲಿ ಕೊಡಬೇಕು ಅನ್ನೋ ಥಾಟ್ ನಂಗೆ ಫಸ್ಟ್ ಬಂದಿದ್ದು. ಆ್ಯಂಡ್ ಹಾಗೆ ಮಾಡಿದ್ವಿ ನಾವು ಎರಡು ಲೆವೆಲ್ನ. ಅಂದರೆ ಅವ್ರ ಖರ್ಚು ಏನು ಕಳೆದುಬಿಟ್ಟು ಒಂದು 500 ರುಪೀಸ್ ಉಳಿಯೋ ಹಾಗೆ ಅಷ್ಟೇ ನಾವು ಮಾಡಿದ್ದು. ಹೌದು, ಯಾಕಂದರೆ ಇಲ್ಲಿ ನಮಗೆ ಸ್ಯಾಲ್ರಿ ಕೊಡೋಕ್ಕೆ ಅಮೌಂಟ್ ಬೇಕು. ಈ ಕಡೆ ನಾವು ಎಷ್ಟೊಂದು ಕಡೆ ಹೋಗೋದಿರುತ್ತೆ, ಎಲ್ಲೋ ಓಡಾಡಬೇಕಿರುತ್ತೆ, ಅದೆಲ್ಲದಕ್ಕೂ ಕಷ್ಟ ಆಗುತ್ತೆ. ಸೊ ಈಗ ನಾವೇನೋ ಮಾಡ್ತಾ ಇದೀವಿ ಅಂತ ಫ್ಯಾಮಿಲಿ ದುಡ್ಡನ್ನೆಲ್ಲ ತೊಗೊಂಡು ನಾವು ಬಳಸ್ಕೊಳಕ್ಕೆ ಹೋದ್ರೆ, ನೀನು ಅದನ್ನೆಲ್ಲ ಯಾಕೆ ಮಾಡ್ತೀಯಾ ಅಂತಾರೆ. ಇವೆಲ್ಲವೂ ಫೈನಲಿ ನಾವೇ ಅಪಾಯಕ್ಕೆ ಸಿಗಿಸ್ಕೊಳ್ಳೋದು. ಅಷ್ಟು ಮಾತ್ರ ಅಲ್ಲದೆ, ಅಯ್ಯೋ ಮೇಡಮ್ ತಾನೇ, ಅಯ್ಯೋ ಮೇಡಮ್ ಎಷ್ಟು ಒಳ್ಳೆಯವ್ರು ಗೊತ್ತಾ, ಮೇಡಮ್ ಎಷ್ಟು ಒಳ್ಳೆಯವ್ರು ಗೊತ್ತಾ ಅಂತ ಈ ಒಳ್ಳೆಯವರು ಅಂತ ಅಂದು ನಾನು ದಡ್ಡಿ ಆಗ್ಬಿಟ್ಟಿದ್ದೆ. ಅವ್ರದ್ದೆಲ್ಲ ಪ್ರಾಬ್ಲಮ್ಮು, ನಾನು ಒಳ್ಳೆಯವಳು ಅಂತ ಅನ್ಕೊಂಡು ನಾನೇ ಪ್ರಾಬ್ಲಮ್ ಮಾಡ್ಕೊಂಡಿದ್ದೆ. ಅವರೆಲ್ಲ ಮಾಡಿದ್ದು, ನಾನೇ ತೋರಿಸಿದ್ದು. ಬಟ್ ಈಗ ತುಂಬ ಸ್ಟ್ರಾಂಗ್ ಆಗಿ ರೆಡಿ ಆಗಿದ್ದೀನಿ ನಾನು. ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟ್. ನೀವು ಅಷ್ಟೇ, ಯಾರಿಗೇ ಆಗಲಿ. ನನಗೆ ಈಗ ನಮ್ಮ ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ಅವ್ರದ್ದು ಹೋಟೆಲ್ ಇದೆ, ಅವ್ರದ್ದು ಬಟ್ಟೆ ಶಾಪ್ ಇದೆ, ಅಥವಾ ಟೈಲರಿಂಗ್ ಇವೆಲ್ಲ ಇಟ್ಕೊಂಡಿದ್ದಾರೆ. ನಾನು ನನ್ನ ಬಟ್ಟೆಗಳನ್ನ ಅವ್ರ ಹತ್ರ ತೊಗೊಂಡ್ರು, ಅವ್ರ ಹೋಟೆಲ್ಗೆ ಹೋಗಿ ನಾನು ಏನಾದರೂ ತೊಗೊಂಡ್ರು ಕೂಡ ಅವ್ರು ನನಗೆ ಇಲ್ಲ ಮ್ಯಾಮ್ ಫ್ರೀಯಾಗಿ ಕೊಡ್ತಾ ಇದ್ದೀನಿ, ಇಲ್ಲ ಮ್ಯಾಮ್ ಇದು ಫ್ರೀಯಾಗಿ ತೊಗೊಳ್ಳಿ ಅಂದರು, ನಾನು ಅಟ್ ಎನಿ ಕಾಸ್ಟ್ ಫ್ರೀಯಾಗಿ ತೊಗೊಳ್ಳಲ್ಲ. ಅವ್ರದ್ದು ಏನಿದೆ ಚಾರ್ಜ್ ಅದನ್ನೇ ಕೊಡ್ತೀನಿ. ಯಾಕೆ ಅಂತ ಅಂದರೆ ಅದು ಅವರ ಶ್ರಮ, ಅದು ಅವರ ಬಿಸ್ನೆಸ್ಸು. ನಾನು ಅವ್ರಿಗೆ ಏನಂತ ಕೇಳ್ತೀನಿ ಅಂದರೆ, ನನ್ನ ಕ್ಲಾಸ್ನ ನಿಮಗೆ ಫ್ರೀಯಾಗಿ ಕೊಡ್ತೀನ ಅಂತ ಕೇಳ್ತೀನಿ. ಇಲ್ಲ ಅಂತಾರೆ. ಮತ್ತು ನಿಮ್ಮ ಪ್ರಾಡಕ್ಟ್ನ, ನಿಮ್ಮ ಊಟ ಅಥವಾ ನಿಮ್ಮ ಬಿಸ್ನೆಸ್ನ ನೀವ್ಯಾಕೆ ನಂಗೆ ಫ್ರೀಯಾಗಿ ಕೊಡ್ತೀರಾ? ನಿಮ್ಮ ಅಭಿಮಾನ ತೋರಿಸ್ಬೇಕಾಗಿರೋದನ್ನ ನಿಮ್ಮ ಸೇವೆಯಲ್ಲೋ ಬೇರೆದ್ರಲ್ಲಿ ತೋರಿಸಿ. ಬಟ್ ಇದನ್ನ ನೀವು ಬಿಸ್ನೆಸ್ ಅಷ್ಟೇ, ನೀವು ನಮ್ಮ ಹತ್ರ ತಗೊಳ್ಳೇಬೇಕು ಅಂತ ನಾನು ರಿಟರ್ನ್ ಕೊಟ್ಟೇ ಕೊಡ್ತೀನಿ. ಕೆಲವರು ಮನೆಯಲ್ಲಿ ಸ್ವೀಟ್ ಮಾಡಿ ಕಳಿಸ್ತಾರೆ, ಅಂಥದಕ್ಕೆಲ್ಲ ನಾನು ದುಡ್ಡು ಕಟ್ಟಲ್ಲ. ಬಟ್ ಆ ಥರದಕ್ಕಲ್ಲ, ಬಿಸ್ನೆಸ್ ನಾನು ಅಲ್ಲಿ ಹೋಗಿ ತಗೋಬೇಕಾದಾಗ ನಾವು ಪೇ ಮಾಡೇ ಮಾಡ್ತೀವಿ. ಇವನ್ ಅದು ಯಾರಾದರೂ ಆಗಿರಲಿ. ಈಗ ನನ್ನ ಫ್ರೆಂಡ್ ಹತ್ರನೇ ನಾನು ಹಾಡು ಅಂತ ಹೇಳಿ ಕರೆಸಿದಾಗ, ಸೊ ನಾವು ಒಂದು ಗ್ರೂಪ್ ಅಂತ ಬಂದಾಗ ಸರ್ವಿಸ್ ಮಾಡೋದು ಬೇರೆ. ಓಕೆ, ಇವ್ರಿಗೆ ಮುಂದೆ ಏನೋ ಒಂದು ಸರ್ವಿಸ್ ಮಾಡೋದು ಬೇರೆ. ಬಟ್ ಕೆಲವ್ರಿಗೆ ಬಿಸ್ನೆಸ್ ಆಗೇ ಇಟ್ಕೊಬೇಕು ಕೆಲವ್ರನ್ನ. ಯಾಕೆ ಅಂತಂದರೆ ಅವ್ರನ್ನ ಯಾವತ್ತೂ ಒಂದಿನ ಅವ್ರು ನಮಗೆ ಮಾತಾಡಬಾರ್ದು, ಅಥವಾ ಅವರ ಫ್ಯಾಮಿಲಿ ನಮ್ಮನ್ನು ದೂರಬಾರ್ದು. ಇವೆಲ್ಲವೂ ನಾವು ನೋಡ್ಕೊಂಡಿರ್ಬೇಕು. ಆ್ಯಂಡ್ ಎಷ್ಟೊಂದು ಸಲ ನಾನು ಎರಡು ಸರ್ವಿಸ್ ಮಾಡಿದಾಗ ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಆಯಿತು. ಅವ್ರಿಗೆ ಫ್ರೀಯಾಗಿ ಕ್ಲಾಸ್ ಮಾಡೋಣ, ಲೈಕ್ ಅವರು ನಮಗೇನೋ ಕೊಟ್ಟಿದ್ದಾರೆ ಅಂತ. ನಂಗೆ ಸಂದೇಶ್ ಒಂದು ಒಳ್ಳೆ ಮಾತು ಹೇಳಿದ್ರು, ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಕೋ-ಫೌಂಡರ್. ಏನು ಹೇಳಿದ್ರು ಅಂದರೆ, ಅವ್ರು ಏನು ಸರ್ವಿಸ್ ಕೊಟ್ಟಿದ್ದಾರೆ ಅದಕ್ಕೆ ಎಷ್ಟು ಕಾಸ್ಟ್ ಹೇಳ್ತಾರೆ ಕೇಳಿ, ಅದನ್ನು ಪೇ ಮಾಡಿಬಿಡೋಣ. ನಮ್ಮ ಕ್ಲಾಸ್ನ ಅವ್ರು ಪೇ ಮಾಡೇ ಬರಲಿ, ಇದಕ್ಕೆ ಅದನ್ನು ಫ್ರೀ ಕೊಡೋದು ಬೇಡ ಅಂತ ಒಂದು ಹೇಳಿದ್ರು ಯಾವುದೋ ವಿಚಾರವಾಗಿ. ಸೊ ನಾನು ಆ್ಯಕ್ಚುಲಿ ಆ ಮಿಸ್ಟೇಕ್ ನಾನು ಮಾಡ್ತಿದ್ದೆ ಅವಾಗ. ಓಕೆ, ಇಲ್ಲ ಇನ್ನು ಮುಂದೆ ಅದು ಅದಕ್ಕೆ, ಇದು ಇದಕ್ಕೆ ಅಂತ. ಒಂದು ಎರಡನೇದು, ಕೆಲವೊಂದು ಸರ್ವಿಸ್ನ ನಾನು ಗೊತ್ತು ನನಗೆ ಏನು ಮಾಡಬೇಕು ಯಾರಿಗೆ, ಆ್ಯಂಡ್ ಅವ್ರು ಯಾರು ಏನು ಮಾಡ್ತಾರೆ ಅದಕ್ಕೆ ನಾನೇನು ಕೊಡಬೇಕು ಅಂತ. ಇದು ತುಂಬ ಸ್ಟ್ರಾಂಗ್ ವ್ಯಕ್ತಿತ್ವ ನಾವು ಅಳವಡಿಸ್ಕೊಬೇಕು ನಮ್ಮ ಜೀವನದಲ್ಲಿ. ಎಲ್ಲಾನು ನಮ್ದನ್ನ ನಾವು ಮಾರ್ಕೊಂಡು, ನಮ್ದನ್ನ ನಾವು, ನಮ್ಮ ತನ, ನಮ್ಮ ಮನಸ್ಸು, ನಮ್ಮ ಭಾವನೆ ಎಲ್ಲವನ್ನೂ ಮಾರಾಟಕ್ಕೆ ಇಟ್ಬಿಟ್ಟು ನಾವು ಇನ್ನೊಬ್ರಿಗೆ ಸಹಾಯ ಮಾಡೋ ಅಗತ್ಯ ಇಲ್ಲ. ಇದನ್ನ ನಾವು ತಿಳ್ಕೋಬೇಕು. ಓಕೆ, ಬಲಿಷ್ಠವಾದಂಥ ಒಂದು ಪರ್ಸ್ನಾಲಿಟಿ ನಾವು ಅಭ್ಯಾಸ ಮಾಡ್ಕೊಬೇಕು. ಹಾಗೆ ಯಾವತ್ತೂ ಕೂಡ ನಮ್ಮ ಗೌರವ ಅಥವಾ ನಮ್ಮ ವ್ಯಕ್ತಿತ್ವದ ಮೌಲ್ಯ ಏನಿದೆ ಅದನ್ನು ನಾವು ಕಡಿಮೆ ಮಾಡ್ಕೋಬಾರ್ದು. ಆ ವ್ಯಕ್ತಿಗೆ ಸಹಾಯ ಮಾಡೋದು ವಾಸ್ತವದಲ್ಲಿ ಉಪಯೋಗವಾಗಿದ್ದಲ್ಲಿ ಮಾತ್ರ ಸಹಾಯ ಮಾಡಬಹುದೇ ಹೊರತು ಸದಾ ಅನ್ಯರಿಗೆ ಉಚಿತವಾಗಿ ಸಹಾಯ ಮಾಡಬೇಡಿ. ಟೇಕನ್ ಫಾರ್ ಗ್ರಾಂಟೆಡ್ ಅಂತ ನಿಮ್ಮನ್ನು ಯಾರೂ ತಗೊಳ್ಳದೇ ಇರೋ ಹಾಗೆ ನೀವು ನೋಡ್ಕೊಳ್ಳಿ. ನೀವೆಷ್ಟೇ ಉತ್ತಮವಾಗಿದ್ರೂ ಕೂಡ ನಿಮ್ಮ ನಿಜವಾದ ಮೌಲ್ಯದ ಪರಿಚಯವಾದಾಗ ಪರಿಚಯವಾಗದಾಗ ಓಕೆ, ಅಪಾಯ ಇರುತ್ತೆ. ಕೆಲವು ಸಾರಿ ಅಲಭ್ಯವಾಗಿರುವುದು ನಿಮ್ಮ ಉಪಸ್ಥಿತಿ ಹಾಗೂ ವ್ಯಕ್ತಿತ್ವದ ಮೌಲ್ಯವನ್ನು ವೃದ್ಧಿಸುತ್ತೆ. ಕೆಲವೊಂದು ಟೈಮು ನೀವು ಅವೈಲಬಿಲಿಟಿ ಇಲ್ಲ ಅಂದರೆ ಪೀಪಲ್ಗೆ, ಅದು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಇಲ್ಲ ಸುಮ್ಮನೆ ಫ್ರೀ ಇರ್ತೀನಿ ಅಂತ ಹೇಳಿ ಅವ್ರ ಫ್ಯಾಮಿಲಿ ಎಲ್ಲರನ್ನೂ, ಒಂದು ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಆಯಿತು.
ಅವ್ರು ಯಾರ ಮೂಲಕನೋ ನಮ್ಮ ಅಡ್ರೆಸ್ನ ತೊಗೊಂಡು ಬಂದಿದ್ದು. ನಾನು ಇಲ್ಲೇ ಓಪನ್ ಆಗಿ ಹೇಳ್ತೀನಿ, ಅವ್ರು ನೋಡ್ತಾ ಇದ್ರೆ ವಿಡಿಯೋ. ನಾನು ತುಂಬ ಸ್ಟ್ರಿಕ್ಟ್ ಆಗಿ ಹೇಳಿದೆ. ಫಸ್ಟ್ ಡೇ ನಾನು ಮನೇಲಿ ರೆಸ್ಟ್ ಮಾಡ್ತಾ ಇದ್ದೆ. ಸಡನ್ ಆಗಿ ಒಬ್ಬರೇ ಬಂದರು. ಹೇಗೆ ಅಡ್ರೆಸ್ ತೊಗೊಂಡು ಬಂದರೂ ಗೊತ್ತಿಲ್ಲ. ಬಂದರು, ಅದಾಯಿತು. ನಾನು ಹೇಳಿದೆ, ಇಲ್ಲ ನಾನು ಕೌನ್ಸಿಲಿಂಗ್ ಮಾಡಲ್ಲ, ಸಾರಿ. ನೀವು ಕ್ಲಾಸಲ್ಲಿದ್ದೀರಾ? ಇಲ್ಲ. ನೀವು ಕ್ಲಾಸಲ್ಲೂ ಇಲ್ಲ, ಅಟೆಂಡು ಮಾಡ್ತಾ ಇಲ್ಲ. ಸೊ ದಟ್ ನಾನು ಫಸ್ಟ್ ಆಫ್ ಆಲ್ ಕೌನ್ಸಿಲಿಂಗ್ ಮಾಡಲ್ಲ. ಸೊ ನಿಮ್ದು ಏನಿದೆ ಅದು ನೀವು ಲರ್ನಿಂಗ್ ಮೂಲಕನೇ ಬರಬೇಕು. ಇಲ್ಲ ಹಾಗೆ ಹಿಂಗೆ. ಓಕೆ, ನೀವು ಹಿಂಗೆ ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡ್ಬೋದು ಅಂತ ಹೇಳಿ ಕಳಿಸ್ದೆ. ಅದಾಗಿ ನಮ್ಮ ಫ್ಯಾಮಿಲಿಯವ್ರು ಯಾರೂ ಮನೇಲಿಲ್ಲ, ನಾವು ಊರಿಗೆ ಹೋಗಿದ್ದೀವಿ. ಸಂದೇಶ್ ಮನೇಲಿದ್ದಾರೆ. ಸೊ ಸಂದೇಶ್ ಮನೇಲಿದ್ದಾಗ ಬೆಳಗ್ಗೆನೇ 6:30ಗೆ ಅವರು ಅವ್ರ ಫ್ಯಾಮಿಲಿನೆಲ್ಲ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಮಾರ್ನಿಂಗ್ 6:30ಗೆ ಕರ್ಕೊಂಡು ಬಂದು ಮನೆಗೆ ಬಂದು ಹತ್ಕೊಂಡು ಅವರಪ್ಪ ಅಮ್ಮ ಎಲ್ಲ ಹತ್ಕೊಂಡು ಮಾತಾಡಿದಾಗ ನಾನು ಸಂದೇಶಕ್ಕೆ ಫೋನ್ ಮಾಡಿದೆ. ಸ್ಟ್ರಿಕ್ಟಾಗಿ ಹೇಳು, ನಾನು ಕೌನ್ಸಿಲಿಂಗ್ ಮಾಡಬೇಡ, ಮನೆ ಹತ್ರ ಬರಬಾರ್ದು ಅಂತ ಹೇಳು ಅವ್ರಿಗೆ ಅಂತ. ರೀಸನ್ ಏನು ಅಂದರೆ, ಮೇಡಮ್ ತಾನೆ, ಇವ್ರೇನು ಅನ್ನಲ್ಲ, ಇವ್ರೇನು ಅಂದ್ಕೊಳ್ಳಲ್ಲ ಅಂತ ಹೇಳಿ ಜಸ್ಟ್ ನೀವೇ ಥಿಂಕ್ ಮಾಡಿ ನನ್ನ ಜಾಗದಲ್ಲಿ ನಿಂತ್ಕೊಂಡು. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮಕ್ಕಳು, ನಿಮ್ಮ ಮನೆ, ನಿಮ್ಮ ಅತ್ತೆ, ನಿಮ್ಮದು ಅಂತ ಒಂದು ಪ್ರೈವೇಸಿ ಕುಟುಂಬ ಇರುತ್ತೆ. ಬೆಳಗ್ಗೆ 6 ಗಂಟೆಗೆ ಹೋಗಲಿ, ನೀವೇನಾದರೂ ಕಲಿತಿದ್ದೀರಾ, ನೀವೇನಾದರೂ ಅಳವಡಿಸ್ಕೊಳ್ತಾ ಇದ್ದೀರಾ, ಅಥವಾ ನೀವೇನಾದರೂ ಎಫರ್ಟ್ ಹಾಕ್ತಿದ್ದೀರಾ ನಿಮ್ಮ ಲೈಫಲ್ಲಿ? ಏನೂ ಇಲ್ಲ. ಸುಮ್ಮನೆ ನೀವು ಫುಲ್ ಫ್ಯಾಮಿಲಿನ ಕರ್ಕೊಂಬಂದು ಅರ್ಲಿ ಮಾರ್ನಿಂಗ್ ಎಲ್ಲರೂ ಎದ್ದ ತಕ್ಷಣ ಬಂದರೆ ಅದು ಹೇಗಿರುತ್ತೆ? ಫ್ಯಾಮಿಲಿಯಲ್ಲಿ ನೀನು ಮಾಡೋ ಈ ಕೆಲಸನೂ ಬೇಡ, ಈ ಥರ ಎಲ್ಲ ಮನೆಗೆಲ್ಲ ಕರೆಸ್ಬೇಡ ನೀನು. ಅವ್ರಿಗೆ ಯಾರಂತಲೇ ಗೊತ್ತಿಲ್ಲ, ಅವ್ರ ಪರಿಚಯನೇ ಇಲ್ಲ. ಹೇಗೆ ನಾವು ಒಳಗಡೆ ಬಿಟ್ಕೊಳಕ್ಕಾಗುತ್ತೆ? ಅದೊಂದು ಪ್ರೈವಸಿ ಅಂತ ಇರುತ್ತೆ ಅಲ್ವಾ? ನನಗೆ ನೆಕ್ಸ್ಟ್ ಕೆಲಸ ಮಾಡೋಕ್ಕೆ ನನ್ನ ಫ್ಯಾಮಿಲಿ ಬಿಡುತ್ತಾ? ಸೊ ಇದೆಲ್ಲ ನಾನು ಯೋಚನೆ ಮಾಡಿ, ಮುಂಚೆ ಆಗಿದ್ರೆ ನಿಜವಾಗ್ಲೂ ಹೇಳ್ತೀನಿ, ನನ್ನ ಫ್ಯಾಮಿಲಿಗೆಲ್ಲ ಕನ್ವಿನ್ಸ್ ಮಾಡಿಬಿಟ್ಟು, ಫ್ಯಾಮಿಲಿನೂ ಸಪೋರ್ಟ್ ಮಾಡುತ್ತೆ, ಬಟ್ ಸ್ಟಿಲ್ ಎಲ್ಲರನ್ನೂ ನಾನು ಅವ್ರ ಮನಸ್ಸಲ್ಲಿ ಏನು ಉಳ್ಕೋಬಾರ್ದಲ್ಲ. ಇವಳು ಇದೆಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟು ಮನೆ ಹತ್ರ ಎಲ್ಲ ಉಡ್ಕೊಂಬರಂಗಾಗ್ಬಿಟ್ಟಿದೆ, ನಮ್ಗೆ ಮನೇಲೇ ಇರೋಕ್ಕಾಗಲ್ಲ ಅಂತ ಅವ್ರಿಗೂ ಅನ್ಸ್ಬಾರ್ದಲ್ವಾ? ನನ್ನ ಕೆಲಸ ಫ್ರೀ ಸಿಗಬೇಕು ಅಂದರೆ ನೀವು ನಮ್ಮ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ. ಸೊ ಇದೆಲ್ಲನ ಯೋಚನೆ ಮಾಡೇನೆ ನಾವು ನಮ್ಮ ವ್ಯಕ್ತಿತ್ವವನ್ನು ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಅನ್ನೋದು ನಾನು ಕಲ್ತಿದ್ದು. ಸೊ ದಯವಿಟ್ಟು ನಾನು ನಿಮಗೂ ರಿಕ್ವೆಸ್ಟ್ ಮಾಡ್ತೀನಿ, ಖಂಡಿತ ಸ್ನೇಹಿತರಿಗೆ ಸಹಾಯ ಮಾಡಿ, ನಾನು ಬೇಡ ಅನ್ನಲ್ಲ, ಅದು ಬೇಕೇ ಬೇಕು. ಆದರೆ ಎಂಥವ್ರಿಗೆ ಮಾಡಬೇಕು, ಆ್ಯಂಡ್ ಅವರು ನಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರಬೇಕು, ಆ್ಯಂಡ್ ನಮ್ಮ ಅವರ ಮಧ್ಯ ಯಾವ ಥರದ ಬಾಂಡಿಂಗ್ ಇರಬೇಕು, ಆ್ಯಂಡ್ ಅವರು ಕೂಡ ಅದಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು, ಇದೆಲ್ಲವೂ ನೋಡಿ ನೀವು ತುಂಬ ಏನು ಹೇಳ್ತಾರೆ, ನೀವೇ ಮೇಲ್ಬಿದ್ದು ಹೋಗಿ ನೀವೆಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತೀರ. ಇದೇ ಥರ ತುಂಬ ಜನ, ನಾನು ಹೆಣ್ಣು ಹುಡ್ಕೊಡ್ತೀನಿ, ನಾನು ಅಲ್ಲಿ ಹುಡುಗಿ ನೋಡಿದ್ದೀನಿ, ಅಲ್ಲಿ ಹುಡುಗನ ನೋಡಿದ್ದೀನಿ, ಇದೆಲ್ಲ ತುಂಬ ರಿಸ್ಕ್ ತೊಗೋಬೇಡಿ ಲೈಫಲ್ಲಿ. ಸೊ ನಿಮ್ಮ ಲೈಫ್ ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನೀವು ರಿಸ್ಕ್ ತೊಗೋಬೇಕು ಅಂದರೆ ರಿಸ್ಕ್ ತೊಗೊಳ್ಳೋಂಥ ವ್ಯಕ್ತಿಗೂ ಆ ಕ್ವಾಲಿಟಿ ಇರಬೇಕು. ಆ್ಯಂಡ್ ಅವರಿಂದ ನಿಮಗೆ ಯಾವುದು ಅಪಾಯ ಆಗಬಾರ್ದು, ನಿಮಗೆ ಯಾವುದು ನಿಮ್ಮ ನೆಮ್ಮದಿ, ನಿಮ್ಮ ಮನಸ್ಸು, ನಿಮ್ಮ ಭಾವನೆಗೆ ಅಥವಾ ನಿಮ್ಮ ಕುಟುಂಬಕ್ಕೆ ಯಾವುದೇ ಹಾನಿ ಆಗಬಾರ್ದು. ಅದೆಲ್ಲ ಕೇರ್ಫುಲ್ಲಾಗಿ ನೋಡಿಕೊಂಡು ದಯವಿಟ್ಟು ಸಹಾಯ ಮಾಡಿ. ಏನು ಮೇಡಮ್ ಹಿಂಗೆ ಹೇಳ್ತಿದ್ದೀರಾ ಸಹಾಯ ಮಾಡೋದಕ್ಕೆ ಅಂತ? ಮಾಡೋದಾದರೆ ಮಾಡಿ, ಎಲ್ಲಾನು ನಿಮ್ದೆಲ್ಲ ಬಿಟ್ಟೇ ಮಾಡಿ. ಅನುಭವ ಆದಮೇಲೆ ಯಾರೋ ಹೇಳಿದ್ರು ಅಂತ ನೆನಪು ಮಾಡಿಕೊಂಡು ಅವಾಗಾದರೂ ತಿದ್ಕೊಳ್ಳಿ. ಸೊ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸಲ್ಲೂ ಹೇಳ್ತಾ ಇದ್ದೀನಿ, ಬುಕ್ಕಲ್ಲಿ ಬರೆದಿರೋದು ಹೇಳ್ತಾ ಇದ್ದೀನಿ, ಆ್ಯಂಡ್ ಇವೆಲ್ಲ ರಿಸರ್ಚ್ ಆಗಿರೋದು ಯಾರ್ಯಾರೆಲ್ಲ ಇವತ್ತು ಪ್ರಾಬ್ಲಮ್ಗೆ ಸಿಗಾಕೊಳ್ತಾ ಇದ್ದಾರೆ ಅಂತ. ಸೊ ಇವತ್ತೆಷ್ಟು ಡೀಪಾಗಿ ಮಾತಾಡಿದ್ದೀವಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ, ಕಮೆಂಟ್ ಮಾಡಿ. ಈ ಥರ ನಿಮ್ಮ ಲೈಫಲ್ಲಿ ಮಾಡಿದರೆ ಎಷ್ಟು ಪೇನ್ ಅನುಭವಿಸಿದ್ದೀರಾ, ಇವಾಗ ನೀವು ಸ್ಟ್ರಾಂಗ್ ಆಗಿದ್ದೀರಾ ಅಥವಾ ಈಗಲೂ ನೀವು ಹಾಗೇ ಇದ್ದೀರಾ? ಥಿಂಕ್ ಮಾಡಿ, ಬದಲಾಗಿ, ಆ್ಯಂಡ್ ಬಲಿಷ್ಠವಾದ ಪರ್ಸ್ನಾಲಿಟಿನ ಡೆವಲಪ್ ಮಾಡ್ಕೊಳ್ಳೋಣ. ಇನ್ನು ರಿಮೈನಿಂಗ್ ಏನೇನು ಅಂಶಗಳಿದೆ ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ನೋಡೋಣ. ಥ್ಯಾಂಕ್ ಯು.